ನಮಸ್ತೆ, ನಾನು ನಿಮ್ಮ ಜಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಮೇಷರಾಶಿ ಸಂಜಾತರ ಮಾರ್ಚ್ 2026ನೇ ಇಸವಿಯ ಮಾಸ ಭವಿಷ್ಯ ಫಲ ತಿಳಿಯೋಣ. ಮಾರ್ಚ್ ತಿಂಗಳಲ್ಲಿ ಅಶ್ವಿನಿ ಹಾಗೂ ಕೃತಿಕ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳಿದೆ. ಹಾಗೆಯೇ ಭರಣಿ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲವುಂಟು. ಲಾಭಸ್ಥಾನದಲ್ಲಿ ರಾಹುವಿನ ಸಂಚಾರವಿದ್ದು ನಿಮಗೆ ಸಿಂಹರಾಶಿ ಅಂದರೆ ನಿಮ್ಮ 5ನೇ ಮನೆಯಲ್ಲಿ ಕೇತುವಿನ ಸಂಚಾರ ಮತ್ತು ದ್ವಾದಶದಲ್ಲಿ ಶನಿಯ ಸಂಚಾರವೇನಿದೆ ಇದು ಅನಾರೋಗ್ಯ ಬಾಧೆಯನ್ನು ಹೆಚ್ಚು ಮಾಡುವ ಅವಕಾಶಗಳಿದೆ. ಮುಖ್ಯವಾಗಿ ಶೀತೋಷ್ಣ ವೈಪರೀತ್ಯ, ನರ ಹಾಗೂ ರಕ್ತ ಸಂಬಂಧಿತ ಕಾಯಿಲೆಗಳು ಈ ತಿಂಗಳಲ್ಲಿ ನಿಮ್ಮನ್ನು ಸತಾಯಿಸುವ ಸಾಧ್ಯತೆ ಹೆಚ್ಚಿದೆ. ಏಕೆಂದರೆ 3ನೇ ಮನೆಯ ಗುರುವಿನ ಸಂಚಾರವೇನಿದೆ ಅದು ಶನಿಯ ಸಾಡೆ ತೀವ್ರತೆಯನ್ನು ಕಡಿಮೆ ಮಾಡುವಲ್ಲಿ ಸಫಲವಾಗಲಾರದು. ಹಾಗೆಯೇ ವೈಯಕ್ತಿಕ ಜೀವನದಲ್ಲಿಯೂ ಸಹ ಪ್ರೀತಿ, ಪ್ರೇಮ, ಸ್ನೇಹ ಸಂಬಂಧಗಳಲ್ಲಿ ಬಿರುಕುಂಟಾಗುವುದು ಅಥವಾ ಅಪಾರ್ಥಕ್ಕೆ ಎಡೆಯಾಗುವಂತಹ ವಿಷಮ ಸಂದಿಗ್ಧ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ. ಕೌಟುಂಬಿಕವಾಗಿಯೂ ನಿಮ್ಮ ಆಪ್ತರು ಹಾಗೂ ನೀವು ಯಾರ ಮೇಲೆ ಹೆಚ್ಚು ಭರವಸೆ ಇಟ್ಟಿದ್ದೀರೋ ಅವರು ನಿಮ್ಮ ಒಂದು ನೆರವಿಗೆ ಬರಲಾರರು. ಇದು ಸಹಿತ ನಿಮ್ಮ ಒಂದು ಮಾನಸಿಕ ಅಶಾಂತಿ, ಚಿಂತೆ ಹಾಗೂ ದುಗುಡಗಳಿಗೆ ಕಾರಣವಾಗಲಿದೆ. ಅದರಲ್ಲೂ ಮಕ್ಕಳ ವಿಚಾರವಾಗಿ, ಮಕ್ಕಳ ಮದುವೆ ವಿಚಾರವಾಗಲಿ ಅಥವಾ ಮಕ್ಕಳ ವೈಯಕ್ತಿಕ ಜೀವನವಾಗಲಿ, ಶೈಕ್ಷಣಿಕ ವಿಚಾರದಲ್ಲಿಯೂ ಸಹಿತ ನಿಮಗೆ ವ್ಯತಿರಿಕ್ತ ಹಾಗೂ ಋಣಾತ್ಮಕ ಚಿಂತೆ, ಯೋಚನೆಗಳು ಈ ತಿಂಗಳ ಪೂರ್ತಿ ಕಾಡುವ ಸಾಧ್ಯತೆ ಹೆಚ್ಚಿದೆ. ಆರ್ಥಿಕವಾಗಿ ತೀವ್ರ ಮುಗ್ಗಟ್ಟೇನೂ ಆಗದಿದ್ದರೂ ಸಹಿತ ವಿಪರೀತ ಖರ್ಚು ವೆಚ್ಚಗಳು ಹೆಚ್ಚಾಗುವುದರಿಂದ ಆರ್ಥಿಕ ಅಸಮತೋಲನ ನಿಮ್ಮನ್ನು ಬಾಧಿಸುವ ಎಲ್ಲ ಸಾಧ್ಯತೆ ಇದೆ. ಮದುವೆ ವಿಚಾರಕ್ಕಾಗಿ ಮಾಡುವಂತಹ ಪ್ರಯತ್ನಗಳು ಸಫಲವಾಗುವ ಸಾಧ್ಯತೆ ಕಡಿಮೆ. ಉದ್ಯೋಗಿಗಳಿಗೆ ಅಧಿಕವಾಗಿ ಕೆಲಸದ ಒತ್ತಡವಿರುತ್ತದೆ. ಮೇಲಧಿಕಾರಿ ಹಾಗೂ ಸಹೋದ್ಯೋಗಿಗಳ ನಿರೀಕ್ಷಿತ ಸಹಕಾರ ಮತ್ತು ನೆರವು ನಿಮಗೆ ಸಿಗಲಾರದು. ಆರ್ಥಿಕ ವಿಚಾರಗಳಲ್ಲಿ ನೀವು ಈ ತಿಂಗಳು ಬಹಳ ಎಚ್ಚರಿಕೆಯಿಂದಿರಬೇಕು. ಯಾವುದಾದರೂ ಹಣಕಾಸು ವಿಚಾರಗಳಲ್ಲಿ ಮಧ್ಯಸ್ಥಿಕೆ ವಹಿಸುವುದಾಗಲಿ, ಜಾಮೀನು ನಿಲ್ಲುವುದಾಗಲಿ ಮಾಡಬೇಡಿ. ಇದರಿಂದ ನಿಮಗೆ ನಷ್ಟವಾಗುವಂತಹ ಸಾಧ್ಯತೆ ಹೆಚ್ಚಿದೆ. ಹಾಗೆಯೇ ಅಪಾತ್ರದಾನ ಮಾಡಬೇಡಿ. ಹಣಕಾಸಿನ ವಿಚಾರದಲ್ಲಿ ವಿಶೇಷ ಎಚ್ಚರಿಕೆ ಹಾಗೂ ಜಾಗೃತೆಯನ್ನು ವಹಿಸಿ. ವಿದ್ಯಾರ್ಥಿ ವರ್ಗವು ನೀವು ಶ್ರದ್ಧೆಯಿಂದ ಅಧ್ಯಯನ ಅಭ್ಯಾಸ ಮಾಡಲು ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಿಸುವುದು ಶ್ರೇಯಸ್ಕರ. ಆವಾಗ ನೀವು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದಂತಹ ಫಲಗಳನ್ನು ನಿರೀಕ್ಷಿಸಲು ಸಾಧ್ಯವಾಗುತ್ತದೆ. ಮೇಷರಾಶಿ ಸಂಜಾತರ ಎಲ್ಲ ಸಮಸ್ಯೆಗಳ ಪೀಡಾ ಪರಿಹಾರಾರ್ಥವಾಗಿ ಶ್ರೀದೇವಿ ಖಡ್ಗಮಾಲ ಸ್ತೋತ್ರ ಹಾಗೂ ಶಿವಪಂಚಾಕ್ಷರ ರತ್ನಮಾಲಾ ಸ್ತೋತ್ರವನ್ನು ಪ್ರತಿನಿತ್ಯವೂ ತಪ್ಪದೇ ಪಠಿಸಿ ಅಥವಾ ಶ್ರದ್ಧಾಭಕ್ತಿಗಳಿಂದ ಆಲಿಸಿ. ನಿಮಗೆ ಭಗವಂತನು ಎಲ್ಲ ರೀತಿಯಲ್ಲೂ ಒಳ್ಳೆಯದನ್ನು ಮಾಡಲಿ, ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿ ಎಂದು ಪ್ರಾರ್ಥನೆ ಮಾಡುತ್ತಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ಸ್, ಕಾಮೆಂಟ್ಸ್ ತಿಳಿಸಿ, ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.